ಸಂಸದ ಅನಂತಕುಮಾರ್ ಹೆಗಡೆ ಅವರ ಅದೊಂದು ಮಾತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಬ್ಬರಾದ್ಮೇಲೊಬ್ರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿರುವವರೆಲ್ಲ ಹುಚ್ಚರ ಸಂತೆ ಅಂತೇಳಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಗಬ್ಬೆಬ್ಬಿಸುವಂತಹ ಕೆಲಸವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ನಾವು ಕೂಡ ಪಿಎಂ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರೆ ಏನಾಗುತ್ತೆ? ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರಶ್ನೆ ಇದು. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲೊಬ್ಬರ ಬೇರೆ ಈಗ ಹುಚ್ಚ ಬಂದಾನೆ. ಅವ್ರಿಗೇನು ಮಾನ ಮರ್ಯಾದೆಯ ಒಬ್ಬ ಮುಖ್ಯಮಂತ್ರಿಗಳಿಗೆ? ಬಿಜೆಪಿಯವರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು, ಆದರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅಂತ ನಾಯಕರುಗಳು. ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡ. ನಾವು ಓಟ್ ಹಾಕ್ಕೊಂಡ ಮೇಲೆ 4 ವರ್ಷ ಸಿಗೋದಿಲ್ಲ, ಕಾಣೋದಿಲ್ಲ, 4 ವರ್ಷ ಕಾಣೋದಿಲ್ಲ. ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಆದರೆ ಈ ಥರ ಹುಚ್ಚರು ಸವಾಸನ್ನ ಬಿ ಜೆ ಪಿಯಲ್ಲಿ ಇಟ್ಕೊಂಡ್ರೆ ನನಗನ್ಸುತ್ತೆ ಬಿ ಜೆ ಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನ್ಸುತ್ತೆ. ಅದು ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲೇ ಹುಡ್ಕೊಂಡಾರೆ ಎಲ್ಲ ಕಡೆನೂ ಕೂಡ. ಈ ಚುನಾವಣೆಗೆ ಬಂದ ತಕ್ಷಣ ಈ ಥರ ಗಬ್ಬೆಬ್ಸ್ತಕ್ಕಂಥದ್ದು, ಸಂವಿಧಾನವನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅವರು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರ ಉದ್ದೇಶ ಏನು ಅಂದರೆ ಅವರು ಚುನಾವಣೆ ಇಟ್ಕೊಂಡು ಮಾಡೋದು. ಅದನ್ನು ವೈಯಕ್ತಿಕವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಇಂಥ ವಿಚಾರಗಳಿಗೆ. ಅದನ್ನು ಕಾನೂನುಬದ್ಧವಾಗಿ ಆಗಲೇ ಏನೋ ಸುಮೋಟ ಕೇಸ್ ಹಾಕಿದಾರ ಹಾಕಬೇಕು. ಅದಕ್ಕೆ ಕಾನೂನುಬದ್ಧವಾಗಿ ಅವ್ರನ್ನ ಎಲ್ಲೆಲ್ಲಿಗೆ ಏನೇನು ಶಿಕ್ಷೆ ಬರಬೇಕೋ ಅದನ್ನು ಒಳಪಡಿಸ್ಬೇಕು. ಅದನ್ನು ನಾನು ಕೂಡ